Hi. Uh, this is the sum Uber the sum. The sum goes this way. I think I need to copy this one. Okay. Okay, you are given a table. The table ಕೊಟ್ಟಿದ್ದಾರೆ. ಯಾವುದು? Uber writes a table name. ಇದೆಯಲ್ಲ Uber writes ಅನ್ನೋ table name ಕೊಟ್ಟಿದ್ದಾರೆ. That contains a mileage and purpose for a business expenses. ಅದೇನಂದ್ರೆ ಇಟ್ ಕಂಟೈನ್ಸ್ ದ ಮೈಲೇಜ್, ಎಷ್ಟು ಮೈಲೇಜ್ ಹೋಗಿದೆ ಅಂತ, ಮತ್ತು ಏನಕ್ಕೆ ಹೋಗಿದೆ ಅಂತ ಪರ್ಪಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪರ್ಪಸ್ ಹೇಳೋದಾದರೆ ಮೀಲ್ ಅಂಡ್ ಎಂಟರ್ಟೈನ್ಮೆಂಟ್. ಯು ಆಸ್ಕ್ ಟು ಫೈಂಡ್ ಅ ಬಿಸ್ನೆಸ್ ಪರ್ಪಸ್ ದಟ್ ಜನರೇಟ್ ಮೋಸ್ಟ್ ಮೈಲ್ಸ್. ಯಾವುದು ಎಷ್ಟು ಎಕ್ಸ್ಟ್ರಾ ಮೈಲ್ನ ಜನರೇಟ್ ಮಾಡಿದೆ ಅಂತ. ವೆರಿ ಸಿಂಪಲ್, ಫೈಂಡ್ ದ ಟಾಪ್ 3 ಬಿಸ್ನೆಸ್. ವೆರಿ ಸಿಂಪಲ್ ಸಮ್. ಹೆಂಗೆ ಇದನ್ನು ಸಾಲ್ವ್ ಮಾಡೋದು ಅಂದರೆ, ಫಸ್ಟು ಬಂದ್ಬಿಟ್ಟು ಕ್ಯಾಟಗರಿ ಇದೆ, ಅದನ್ನು ಫಿಲ್ಟರ್ ಔಟ್ ಮಾಡೋದು. ಏನು ಕ್ಯಾಟಗರಿಯಲ್ಲಿ ಕೇಳಿರೋದು ಬಂದ್ಬಿಟ್ಟು ಬಿಸ್ನೆಸ್ ಕ್ಯಾಟಗರಿ. ಸೆಕೆಂಡ್ ಪಾಯಿಂಟಲ್ಲಿ ಏನು ಮಾಡ್ಬೋದು, ಗ್ರೂಪ್ ಮಾಡಬೇಕು. ಯಾವುದು ಪರ್ಪಸ್ ಏನಿದೆ ಅಂತ. ಥರ್ಡ್ ಪಾಯಿಂಟಲ್ಲಿ, ಮೂರನೇ ಪಾಯಿಂಟ್ ಜಸ್ಟ್ ಆರ್ಡರ್ ಮಾಡು, ಆರ್ಡರ್ ಬೈ. ಫೋರ್ತಲ್ಲೇನು ಜಸ್ಟ್ ಟಾಪ್ 3 ಅಂತ ಕೇಳಿದ್ದಾನೆ. ಆ ಟಾಪ್ 3 ಹಾಕ್ಬೇಕಾಗುತ್ತೆ. ಐ ಥಿಂಕ್ ಯು ಅಂಡರ್ಸ್ಟುಡ್ ದ ಕ್ವಶನ್. ನಿಮ್ಮ ಕ್ವಶನ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಅಥವಾ ಇನ್ನೊಂದು ತಗೋಬೋದು. ಇದು ಕ್ವಶನ್ನು ಇಲ್ಲಿದೆಯಲ್ಲ. ಓಕೆ, ಹೆಂಗಪ್ಪ ಸಾಲ್ವ್ ಮಾಡೋದು? ವೆರಿ ಸಿಂಪಲ್. ನಮಗೆ ಅವನೇನು ಕೇಳಿದ, ದರ್ ಆರ್ 2 ways ಇದ್ದಾವೆ. ಸಿಂಪಲ್ ವೇಯಲ್ಲಿ ತಿಳ್ಕೊಳ್ಳೋಣ. ಸೆಲೆಕ್ಟ್ ಪರ್ಪಸ್. ನಾವು ಪರ್ಪಸ್ನ ಕೊಟ್ಟರೆ, ಪರ್ಪಸ್ ಅನ್ನೋದು ಟೇಬಲಲ್ಲಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿದೆಯಲ್ಲ ಪರ್ಪಸ್ ಅನ್ನೋದು ಟೇಬಲಲ್ಲಿದೆ. ಆ ಕಾಲಮ್ನ ತೊಗೊತಾ ಇದ್ದೀನಿ. ಅಲಾಂಗ್ ವಿತ್ ದಟ್ ಅವ್ನು ಕೇಳ್ತಾ ಇರೋದು ಟೋಟಲ್ ಅಂದರೆ ಹೈಯೆಸ್ಟ್ ಮೈಲ್ ಅಂದರೆ ಸಮ್ ಆಫ್ ಮೈಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವ ಟೇಬಲಿಂದ? ಫ್ರಮ್ ಊಬರ್ ಡ್ರೈವ್ಸ್ ಅಂತ ಟೇಬಲ್ ಇದೆ. ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಹ್ಯಾಂಡ್ ರೈಟಿಂಗ್ ನೋಡೋಕೆ ಹೋಗ್ಬಿಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಇದನ್ನು ಅಲಿಯಾಸ್ ಮಾಡ್ತೀನಿ. ಏನಕ್ಕೆ ಅಲಿಯಾಸ್ ಅಂದರೆ, ನನ್ನ ರೀಡಬಿಲಿಟಿ ಪರ್ಪಸ್ಗೆ ಅಷ್ಟೇ, ಇನ್ನೇನಿಲ್ಲ. ಟೋಟಲ್ ಮೈಲ್ಸ್ ಅಂತ. ಇದನ್ನು ಫಾಂಟ್ ಸ್ವಲ್ಪ ಕಡಿಮೆ ಮಾಡ್ತೀನಿ, ಜಾಸ್ತಿ ಇರೋ ಥರ ಇದೆ. ಆಯಿತು. ನೆಕ್ಸ್ಟ್ ಏನು ಮಾಡಿದೆ, ಕಂಡೀಷನ್. ಒಂದು ವೇರ್ ಕಂಡೀಷನ್ ಹಾಕಬೇಕು ಅಂತ ಹೇಳಿದೆ. ಯಾವುದು? ಕ್ಯಾಟಗರಿ ಬಿಸ್ನೆಸ್. ಎಲ್ಲಿದೆಯಪ್ಪ ಕ್ಯಾಟಗರಿ ಬಂದ್ಬಿಟ್ಟು ನೋಡಿ, ಈ ಕ್ಯಾಟಗರಿಯಲ್ಲಿದೆ. ಯಾವ ಕಾಲಮ್? 1, 2, 3ನೇ ಕಾಲಮ್. ಡೇಟಾದಲ್ಲಿ ತೊಗೊಂಡ್ರೆ 1, 2 ಬಿಸ್ನೆಸ್ ಕ್ಯಾಟಗರಿ. ಇಲ್ಲೊಂದು ಬಿಸ್ನೆಸ್ ಇದೆ, ಈ ಬಿಸ್ನೆಸ್ ಇಲ್ಲೊಂದಿದೆ. ಎಲ್ಲದೂ ಬಿಸ್ನೆಸ್ಸೇ ಇರೋದು ಅಂತ ಕಾಣುತ್ತೆ, ನಾಟ್ ಶ್ಯೂರ್. ಬಿಸ್ನೆಸ್ ಇಲ್ಲೊಂದಿದೆ. ಸೊ ಅದಕ್ಕೋಸ್ಕರ ನಾನು ಅವನು ಫಿಲ್ಟರ್ ಔಟ್ ಕೇಳಿರೋದು ಕೂಡ ಬಿಸ್ನೆಸ್ಗೆ ಅಂತ ಕಾಣುತ್ತೆ. ಇಲ್ಲಿ ಬಿಸ್ನೆಸ್ ಪರ್ಪಸ್ಗೆ ಅಂತಲೇ ಕೇಳಿರೋದು. ಸೊ ಅದಕ್ಕೋಸ್ಕರ ನಾನು ಕ್ಯಾಟಗರಿ ಬಂದ್ಬಿಟ್ಟು ಬಿಸ್ನೆಸ್ ಹಾಕ್ತೀನಿ. ಗ್ರೂಪ್ ಮಾಡ್ತೀವಿ ಪರ್ಪಸ್, ಬಿಕಾಸ್ 2 ಅಥವಾ 3 ಕಾಲಮ್ ಇದ್ದರೆ ಸೇಮ್ ಇಟ್ ವಿಲ್ ಬಿ ದ ಪ್ರಾಬ್ಲಮ್. ಆರ್ಡರ್ ಬೈ, ನಾನು ಮೈಲ್ಸಲ್ಲಿ ನೋಡ್ತಾ ಇರೋದ್ರಿಂದ ಟೋಟಲ್ ಮೈಲ್ಸ್. ಬರೀ ನಾನು ಮೈಲ್ಸ್ ಅಂತ ಕೊಡ್ಬೋದಿತ್ತು, ಬಟ್ ನಾನು ಅಲಿಯಾಸ್ ಟೋಟಲ್ ಮೈಲ್ಸ್ ಅಂತ ಹಾಕಿರೋದನ್ನ ಟೋಟಲ್ ಮೈಲ್ಸೇ ಕೊಡಬೇಕಾಗುತ್ತೆ. ಬಂದ್ಬಿಟ್ಟು ಡಿಸೆಂಡಿಂಗ್, DESC. ಬಟ್ ಅವನು ಟಾಪ್ 3 ಕೇಳಿದ್ದಾನೆ. ದರ್ ಆರ್ 2 ways. ಇಲ್ಲಿ ಲಿಮಿಟ್ 3 ಅಂತನಾರು ಹಾಕ್ಬೋದು, ಅಥವಾ ಇಲ್ಲೇ ಟಾಪ್ 3 ಅಂತನಾರು ಹಾಕ್ಬೋದು. ಮಿನಿ ಮೈಸಿಕೊಲಲ್ ಒಂಥರ ಇದೆ, ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಒಂಥರ ಇದೆ. ಸೊ ನೋಡಿ, ಫ್ಲೋ ಬಂದ್ಬಿಟ್ಟು ಇನ್ನೊಂದು ಸರಿ ಹೇಳ್ತೀನಿ ಕ್ವಶನು. ಇದು ಊಬರಲ್ಲಿ ಕೇಳಿರೋದು ಮೀಡಿಯಂ ಲೆವೆಲ್ ಕ್ವಶನು. ಡೇಟಾ ಕೊಟ್ಟಿದ್ದಾನೆ. ಅವನೇನು ಕೇಳಿದ್ದಾನೆ ಅಂದರೆ, ಫೈಂಡ್ ದ ಬಿಸ್ನೆಸ್ ಪರ್ಪಸ್ ಅಂತ ಕೇಳಿದ್ದಾನೆ. ಬಿಸ್ನೆಸ್ ಪರ್ಪಸ್ ಅದೊಂದು ಒನ್ ಆಫ್ ದ ಕಾಲಮ್, ಅದು ಕ್ಯಾಟಗರಿಯಲ್ಲಿ. ಅದಕ್ಕೆ ನಾನು ವೇರ್ ಕಂಡೀಷನ್ ಹಾಕಿದ್ದೀನಿ. ಮತ್ತು ಮೋಸ್ಟ್ ಮೈಲ್ಸ್ ಅಂತ ಕೇಳಿದ್ರೆ ಸಮ್ ಮಾಡಬೇಕಾಗುತ್ತೆ, ಮತ್ತು ಗ್ರೂಪ್ ಮಾಡ್ತಾ ಇದ್ದೀವಿ. ಟಾಪ್ 3 ಕೇಳಿದ್ದಾನೆ. ಸೊ ಅದಕ್ಕೋಸ್ಕರ ಇಲ್ಲಿ ಟಾಪ್ 3
ಪರ್ಪಸ್ಸು ಮತ್ತು ಸಮ್ ಬಂದ್ಬಿಟ್ಟು ಸಮ್ ಮಾಡ್ತಾ ಇದ್ದೀನಿ ಮೈಲ್ಸ್ನ, ಟೋಟಲ್ ಮೈಲ್ಸ್ ಅಂತ ಫ್ರಮ್ ಅಷ್ಟೇ. ಹ್ಯಾಂಡ್ ರೈಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ದಟ್ಸ್ ದ ಇಂಪಾರ್ಟೆಂಟ್ ಥಿಂಗ್. ಹ್ಯಾಂಡ್ ರೈಟಿಂಗ್ ಡಸಂಟ್ ಮ್ಯಾಟರ್ ಇಯರ್, ದಟ್ಸ್ ಆಲ್. ಬಾಯ್. ಮತ್ತು ಇನ್ನೊಂದು ಐ ವುಡ್ ಲೈಕ್ ಟು ಡಿಸ್ಕಸ್ ಸಮಥಿಂಗ್ ಅನ್ನ ಲ್ಯಾಂಗ್ ಚೈನ್, ಲ್ಯಾಂಗ್ ಗ್ರಾಫ್ ಅಂದರೆ ಡಿಸ್ಕಸ್ ಮಾಡಬೇಕು ಅಂತ. ದ ಪ್ರಾಬ್ಲಮ್ ವಿತ್ ದಟ್ ಈಸ್ ನನಗೆ ಅಷ್ಟೊಂದು ಟೈಮ್ ಸಿಗ್ತಾಯಿಲ್ಲ. ನೋಡೋಣ, ಮೇ ಬಿ ಸ್ಟಾರ್ಟ್ ಮಾಡ್ತೀನಿ ASAP, as soon as possible. Let me see. Bye bye.